ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ವಾಯ್ಸ್ ಯಾಕೋ ಸರಿಯಾಗಿ ಬಂದಿರ್ಲಿಲ್ಲ, ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಡೈರೆಕ್ಟ್ ಮಾತಾಡಿದ್ನಲ್ವಾ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹುಂಡಿ ಹಣ ಎಷ್ಟಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ವರ್ಷದ ಹಣ ಎಷ್ಟಿದೆ ಅಂತ ಹೇಳಿ ತುಂಬಾ ಏನ್ ಜಾಸ್ತಿ ಇಲ್ಲ ಸ್ನೇಹಿತರೆ, ಸ್ವಲ್ಪ ಕಡಿಮೆನೆ ಇದೆ. ಪರವಾಗಿಲ್ಲ, ಅದು ತುಂಬಾನೇ ಖುಷಿ ಅಲ್ವಾ. ಅದು 10 ರೂಪಾಯಿ ಇದ್ರೂ ಖುಷಿನೇ, 1 ರೂಪಾಯಿ ಇದ್ರೂ ಖುಷಿನೇ ಅಲ್ಲ ಸ್ನೇಹಿತರೆ. ಉಂಡಿ ಅಂದಿದ ತಕ್ಷಣ ಸ್ನೇಹಿತರೆ 2 ಉಂಡಿಯನ್ನ ಇಟ್ಟಿರ್ತೀವಿ. ನಾನು ಈ ತರ ಏನಂದ್ರೆ ತಾಮ್ರ ಚಂಬಲ್ಲೆನೆ ಹಾಕಿಡುವಂತದ್ದು ಸ್ನೇಹಿತರೆ. ಒಂದು ಬಂದ್ಬಿಟ್ಟು ನಮ್ಮ ಮನೆ ದೇವರಿಗೆ, ಅದು ಬಂದ್ಬಿಟ್ಟು ನಾವು ಶನಿವಾರ ದಿನ ಅದಕ್ಕೆ ಏನಂದ್ರೆ ಎಷ್ಟು ಸ್ನೇಹಿತರೆ ನಾವು ಎಷ್ಟು ಅನ್ಕೊಳ್ತೀವೋ ಅಷ್ಟನ್ನ ಹಾಕೊಳ್ತಾ ಹೋಗ್ಬೋದು. ಇಷ್ಟೇ ಅಂತಾನು ಇಲ್ಲ ಇಷ್ಟೇ ಹಾಕ್ತಿವಿ ಅಂತಾನು ಅನ್ಕೊಳ್ಬೋದು. ಅದ್ ಹಾಕಿದಂತದನ್ನ ನಾವು ತಿರುಪತಿಗೆ ಹೋದಾಗ ಅಲ್ಲಿ ಉಂಡಿಯಲ್ಲಿ ಹಾಕ್ ಬರ್ತೀವಿ ತಗೊಂಡೋಗಿ. ಅದನ್ನ ಮಾತ್ರ ನಮ್ಮ ಸ್ವಂತದಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಹಾಗೇನೆ ಇದ್ರಲ್ಲಿ ಹಾಕಿರುವಂತದ್ದು ಬಂದ್ಬಿಟ್ಟು ಸ್ನೇಹಿತರೆ ನಾನು ಲಕ್ಷ್ಮೀ ಪೂಜೆಗೆನೆ ಉಪಯೋಗಿಸ್ಕೊಳ್ಳುವಂತದ್ದು. ಏನಾದ್ರೂ ತಗೊಳ್ಬೇಕು, ಒಂದು ಬೆಳ್ಳಿದ್ ಏನಾದ್ರೂ ತಗೊಳ್ಬೇಕು ಅಂತಂದ್ರೂ, ಪೂಜಾ ಸಾಮಗ್ರಿ ಇದೆ ಏನ್ ತಗೊಳ್ಬೇಕಂದ್ರೆ ಇದ್ರಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತಾನೆ ಸ್ನೇಹಿತರೆ ಉಪಯೋಗಿಸ್ಕೊಳ್ಳುವಂತದ್ದು. ಹಾಗೇನೆ ಈ ಪರ್ಸ್ ಏನ್ ತೋರಿಸ್ತಾ ಇದೀನಲ್ವಾ, ಇದು ಬಂದ್ಬಿಟ್ಟು ನನ್ನ ಸ್ವಂತಕ್ಕೆ, ಅಂದ್ರೆ ನಮ್ಮ ಸ್ವಂತಕ್ಕೆ, ಅಥವಾ ನಮ್ಮ ದೇವ್ರ ಪೂಜೆಗೆ ಏನಾದ್ರು ಬೇಕು, ಒಂದು ಬೆಳ್ಳಿದು ಬಂಗಾರದ ಏನಾದ್ರೂ ತಗೊಳ್ಬೇಕಂದ್ರೂ ತಗೊಳ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಏನಾದ್ರೂ ಒಂದು ಒಡವೆ ಏನಾದ್ರೂ ತಗೊಳ್ಬೋದು, ಇಲ್ಲ ಒಂದು ಚೆನ್ನಾಗಿರೋದೊಂದು ರೇಷ್ಮೆ ಸೀರೆ ತಗೊಳ್ಬೇಕಂದ್ರೆ ಖಂಡಿತ ತಗೊಳ್ಬೋದು. ಈ ಕೂಡಿಟ್ಟಿರುವಂತ ಈ ಪರ್ಸ್ ಅಲ್ಲಿ ಇರುವಂತ ಹಣಕ್ಕೆ ಖಂಡಿತವಾಗ್ಲೂ ಒಂದು ಚೆನ್ನಾಗಿರೋ ಒಂದು ಒಳ್ಳೆ ರೇಷ್ಮೆ ಸೀರೆನೆ ತಗೊಳ್ಬೋದಿತ್ತು. ಆದ್ರೆ ಖಂಡಿತ ನಾನು ಇದ್ರದ್ ಮೇಲೆ ಇಲ್ಲ ಸ್ನೇಹಿತರೆ. ಈಗ ಸದ್ಯಕ್ಕಂತೂ ಆತರ ಎಲ್ಲ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ತಾಯಿಯ ಆಶೀರ್ವಾದ ಸ್ನೇಹಿತರೆ. ಇದೇ ರೇಷ್ಮೆ ಸೀರೆ ತಗೊಳ್ಳುವಷ್ಟು ಕೊಟ್ಟಿದ್ದಾರೆ ಆ ತಾಯಿ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಸದ್ಯಕ್ಕೆ ನಾನು ಆ ತರ ಎಲ್ಲ ಯೋಚನೆಗಳು ಇನ್ನಿತು ಮಾಡಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ತಾಯಿಯ ಆಶೀರ್ವಾದ ಇನ್ನ ಹೆಚ್ಚಿಂದಾಗಿದ್ದು ಖಂಡಿತ ನೋಡೋಣ ಸ್ನೇಹಿತರೆ. ಮುಂದೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಈಗ ಇದ್ರಲ್ಲಿ ಎಷ್ಟಿದೆ ಹಣ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಇದು ಒಡೆದೋಗ್ತದ, ಅದಕ್ಕೆ ನಿಧಾನಕ್ಕೆ ಹಾಕಂತ ಹೇಳ್ತಾ ಇರೋದು ನಾನು. ಆಯ್ತಾ? 5 ಅವೆಲ್ಲ ತಕ್ಕ ಜೋಡಿಸ್ಕೆ ನೋಟ್ಗಳು. ₹500 ವೆಲ್ಡವಲ್ಲ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಕೂಡಿಟ್ಟಿದ್ದೀವಿ ಈ ಸಲ. ಈ ವರ್ಷದ ಬಂದ್ಬಿಟ್ಟು ಇದು ಬಂದು ಸ್ನೇಹಿತರೆ ನೋಡಿ, 500 ರೂಪಾಯಿನೂ 2 ಇದೆ. ಹಾಗೆಯೇ 100 ರೂಪಾಯಿದು 4 ಇದೆ ಸ್ನೇಹಿತರೆ. 20 ರೂಪಾಯಿದು 10 ರೂಪಾಯಿದೆಲ್ಲ ಇದೆ ಸ್ನೇಹಿತರೆ. ಇದೆಲ್ಲ ಟೋಟಲಿ ಆಗಿ ನೋಟೆಲ್ಲ ಸೇರಿಸ್ಬಿಟ್ಟು 1550 ರೂಪಾಯಿ ಇದೆ ಸ್ನೇಹಿತರೆ. ಇಷ್ಟು ಹೆಚ್ಚಿಗೆ ನಾನು ಚಿಲ್ಲರೆನೇ ಜಾಸ್ತಿ ಇಡುವಂಥದ್ದು. ಹಾಗಾಗಿ ಇದು ಯಾವಾಗಾದರೂ ಒಂದೊಂದು ಸಲ ಇಟ್ಟಿರ್ತೀನಿ. ಆವಾಗಿಂದು ಇದು 100 ರೂಪಾಯಿ. ಹಾಗೆಯೇ ಇಲ್ಲಿ ಬಂದು ಸ್ನೇಹಿತರೆ ನೋಡಿ, ಇಲ್ಲಿರುವಂಥದ್ದು ಇದೆಲ್ಲ 5 ರೂಪಾಯಿ ಕಾಯಿನ್ಸು. ಹಾಗೆಯೇ ಇದೊಂದು ಮಾತ್ರ 10 ರೂಪಾಯಿದು 100 ರೂಪಾಯಿ ಇದೆ. ಇದು ಉಳಿದಿದ್ದೆಲ್ಲ 5 ರೂಪಾಯಿ ಹೆಚ್ಚಿಗೆ ಇಡ್ತೀನಿ. ಅದು ಒಂದು 20 ರೂಪಾಯಿ ಹೊಸ್ದಾಗಿ ಬಂದಿತ್ತಲ್ವ, ಆವಾಗ ಹಾಕಿದಂಥದ್ದು ಸ್ನೇಹಿತರೆ. ಹಾಗಾಗಿ ಅದನ್ನೇನು ನಾನು ಇದನ್ನು ಮಾಡಿಲ್ಲ, ಹಾಗೆಯೇ ಇಟ್ಟಿದ್ದೀನಿ. ಇದನ್ನು ಇದ್ರೊಳಗಡೆ ಹಾಕ್ಬಿಡ್ತೀನಿ ಸ್ನೇಹಿತರೆ. ಇರಲಿ, ಇದರೊಳಗಡೆ ಚಿಲ್ಲರೆನೂ ಇಟ್ಟಿದ್ದೀನಿ ಸ್ನೇಹಿತರೆ. ನಂತರ ಇದು 2 ರೂಪಾಯಿದು ಇಷ್ಟಿದೆ, 4 ಇದು. ಹಾಗೆಯೇ ಇದು ಬಂದುಬಿಟ್ಟು ಎಲ್ಲ 1 ರೂಪಾಯಿದು ಸ್ನೇಹಿತರೆ. ಟೋಟಲ್ ಆಗಿ ಸ್ನೇಹಿತರೆ ಅಷ್ಟು ಅಮೌಂಟ್ ಬಂದುಬಿಟ್ಟು 2510 ರೂಪಾಯಿ ಆಗಿದೆ ಸ್ನೇಹಿತರೆ.
ಹೆಚ್ಚಿಗೆ ಇನ್ನೂ ಹಾಕಿತ್ತಂದರೆ ಹೆಚ್ಚಿಗೆ ಆಗ್ತಾಯಿತ್ತು. ಪರವಾಗಿಲ್ಲ ಸ್ನೇಹಿತರೆ, ಇಷ್ಟ ಆದರೂ ಇಟ್ಟಿದ್ದೀವಲ್ಲ ತುಂಬಾ ಖುಷಿ ಆಗುತ್ತೆ. ಸೀರೆ ಎಲ್ಲ ತೊಗೊಂಡು ಬಂದಿರೋದ್ರಿಂದ ಮತ್ತೆ ಉಳಿದಿದ್ದು ಏನಾದ್ರೂ ಪೂಜಾ ಸಾಮಗ್ರಿಗಳೆಲ್ಲ ತರಬೇಕಲ್ವ, ಹಾಗಾಗಿ ಅದನ್ನೆಲ್ಲದನ್ನು ತೊಗೊಂಡು ಬರೋದಕ್ಕೆ ಯಾವುದಕ್ಕಾದರೂ ಆಗುತ್ತೆ ಸ್ನೇಹಿತರೆ. ಇಷ್ಟ ಆದರೆ ಸಾಕಲ್ವ ಸ್ನೇಹಿತರೆ. ಹೆಚ್ಚಿಗೆ ಅಂದರೆ ನಾನು 5 ರೂಪಾಯಿದು ಇಡ್ತೀನಲ್ವ ಸ್ನೇಹಿತರೆ, 5 ರೂಪಾಯಿದು. ಹಾಗಾಗಿ ಮೇಲೆ 5 ರೂಪಾಯಿದು ಇಟ್ಟಾಗ ಈಗ 21, 11 ಎಲ್ಲ ಇಟ್ಟಾಗೆಲ್ಲ 1 ರೂಪಾಯಿ ಎಕ್ಸ್ಟ್ರಾ ಇಟ್ಟಿರ್ತೀನಲ್ವ, ಹಾಗಾಗಿ 1 ರೂಪಾಯಿದೂ ಜಾಸ್ತಿ ಆಗಿದೆ. 2 ರೂಪಾಯಿದು ಕಡಿಮೆ ಇದೆ ಅಷ್ಟೇ, 5 ರೂಪಾಯಿದು ಹೆಚ್ಚಿಗೆ ಇದೆ ನೋಡಿ. ಹಾಗೆಯೇ ಇನ್ನೊಂದು ಏನಂದರೆ ಸ್ನೇಹಿತರೆ, ನಾನು ಸಂಕಷ್ಟಹರ ಚತುರ್ಥಿ ಮಾಡಿದಾಗ ಹಾಗೆಯೇ ಗಣಪತಿಗೆಲ್ಲ ಇಟ್ಟಿದ್ದು ಮಾತ್ರ ನಾನು ತೆಕ್ಕೊಳ್ಳೋದಿಲ್ಲ ಸ್ನೇಹಿತರೆ. ಗಣಪತಿಗೆ ಇಟ್ಟಿದ್ದೆಲ್ಲದನ್ನು ಅದನ್ನು ಗಣಪತಿ ದೇವಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಸಲ ಎಲ್ಲ ಕೂಡಿಟ್ಕೊಂಡೋಗಿ ಹುಂಡಿಯಲ್ಲಿ ಹಾಕಿ ಬರುವಂಥದ್ದು. ಇನ್ನು ಇದು ಬಂದುಬಿಟ್ಟು ಮನೆಯಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿದಾಗ ಅದು ಎಲ್ಲ ಇರುತ್ತಲ್ವ, ಅದು ಮಾತ್ರ ನಾನು ಮನೆ ದೇವ್ರಿಗೆ ಪೂಜೆ ಮಾಡಿದ್ವಿ ಅಂದರೆ ನಾವು ಶನಿವಾರ ದಿನವೂ ಉಂಡಿಗೆ ಹಾಕ್ತೀವಲ್ವ, ಅದು ಬೇರೆ. ಇದು ಬಂದುಬಿಟ್ಟು ಶುಕ್ರವಾರದಷ್ಟೇ ಲಕ್ಷ್ಮೀ ಪೂಜೆ ಮಾಡಿದಾಗ ಅವಾಗಿಂದ ಇಲ್ಲಿ ಇಷ್ಟು ಇಟ್ಟಿರುವಂಥದ್ದು ಸ್ನೇಹಿತರೆ. ಜಾಸ್ತಿ ಇನ್ನೂ ಒಂದು 50 ರೂಪಾಯಿನ 100 ರೂಪಾಯಿನಾದ್ರೂ ಇಟ್ಕೊಂಡಿದ್ರೆ ಖಂಡಿತ ಇನ್ನೂ ಜಾಸ್ತಿ ಆಗಿರೋದೇನೋ, ಪರವಾಗಿಲ್ಲ ಸ್ನೇಹಿತರೆ. ಇಷ್ಟು ಸಿಕ್ಕಿದೆಯಲ್ಲ, ಖುಷಿ ಖಂಡಿತ ಇದೆ. ಇದು 500 ರೂಪಾಯಿ ಯಾವಾಗಲೂ 1-2 ಸಲ ಹಾಕಿದ್ದೀನಿ ಸ್ನೇಹಿತರೆ. 500 ರೂಪಾಯಿ ಹಾಗೆಯೇ 100 ರೂಪಾಯಿನೂ ಹಾಕಿದ್ದೀನಿ ನೋಡಿ. 21 ರೂಪಾಯಿ ಹಾಕಿರ್ತೀನಲ್ವ, ಇಟ್ಟಿರ್ತೀನಲ್ವ, ಹಾಗಾಗಿ ಈ ರೀತಿಯಾಗಿ ನೋಟ್ಗಳು ಎಲ್ಲ ಇದೆ ಸ್ನೇಹಿತರೆ. ನೀವೆಲ್ಲ ಎಷ್ಟು ಕೂಡಿಟ್ಟಿದ್ರೆ ಹೇಗೆ ತಿಳಿಸಿ. ಖುಷಿ ಖಂಡಿತವಾಗ್ಲೂ ಅದು ಒಂದು 10 ರೂಪಾಯಿನೇ ಆಗಲಿ ನಾವು ಕೂಡಿಟ್ಟಿದ್ದೀವಲ್ಲ, ತುಂಬ ಖುಷಿ ಆಗುತ್ತೆ. ಕೆಲವ್ರಿಗೆಲ್ಲ ಸ್ನೇಹಿತರೆ ಅಂದ್ಕೊಳ್ಬೋದು, ಏನು ಇಷ್ಟು 1-2 ಸಾವಿರ ರೂಪಾಯಿ ಎಲ್ಲ ಚಿಲ್ಲರೆ ಕಾಸು ಕೂಡಿಟ್ಟು ಇಷ್ಟೊಂದೆಲ್ಲ ಹೇಳ್ಕೊಳೋದಿತ್ತ ಅಂತೇಳಿ. ಖಂಡಿತವಾಗ್ಲೂ ಹೇಳ್ಕೊಳೋ ಅಂಥದ್ದು ಇದೆ ಸ್ನೇಹಿತರೆ. ಏನಕ್ಕಂದ್ರೆ ನೋಡಿ, ನಮ್ಮನ್ನ ನೋಡಿ ಇನ್ನೊಬ್ರು ಯಾರಾದ್ರೂ ಈ ತರ ನಾವು ಮಾಡ್ಬೇಕಂತ ಹೇಳಿ ಅನ್ನಿಸ್ಬೋದು ಸ್ನೇಹಿತರೆ. ಹಾಗಾಗಿ ಒಬ್ರಿಗಾದ್ರೂ ಸಹಾಯ ಆಗುತ್ತೆ. ನಾನು ಎಷ್ಟೋ ಜನಕ್ಕೆ ಅಂದ್ರೆ ನಮ್ಮ ಮನೇಲೆ ನಾನು ಎಷ್ಟೋ ಹೇಳ್ತಿರ್ತೀನಿ, ನಮ್ಮ ಅತ್ತೆ ಮಗಳಿಗೆ, ನಮ್ಮ ತಂಗಿಯವ್ರಿಗೆ, ಎಲ್ರಿಗೂ ಹೇಳ್ತಾ ಇರ್ತೀನಿ, ಈ ತರ ಮಾಡ್ರಿ. ಅವ್ರೇನಾದ್ರೂ ನಮ್ಗೆ ಸ್ವಲ್ಪ ಹಣದಿದು ಅಂತ ಅಂದಾಗ ಹೇಳ್ತಾ ಇರ್ತೀನಿ. ಅದೇ ರೀತಿ ಮಾಡಿದರೆ ಕೂಡ. ಹಾಗಾಗಿ ಹೇಳ್ತಿರ್ತಾರೆ ಫೋನ್ ಮಾಡಿದಾಗ, ಅಕ್ಕ ನೀನ್ ಹೇಳ್ದಾಗಿಂದ ಈಗ ಮಾಡಿದೀನಿ, ಇಷ್ಟ ಆಗಿದೆ ಅಂತೇಳಿ. ನಾನು ಇನ್ ತಕ್ಕೊಳ್ಳೋದಿಲ್ಲ, ಇಷ್ಟಿತ್ತು ಅಂತೇಳಿ. ಅವಾಗ ಖಂಡಿತ ನನಗೆ ಖುಷಿ ಆಗುತ್ತೆ ಸ್ನೇಹಿತರೆ, ಒಬ್ರಾದ್ರೂ ಮಾಡಿದ್ರಲ್ವಾ ಅಂತೇಳಿ. ಹಾಗಾಗಿ ಮನೆಯವ್ರಿಗಲ್ದೇನೆ ನಿಮಿಗೂ ಯಾರಿಗಾದ್ರೂ ನನ್ನ ವಿಡಿಯೋ ನೋಡುವಂಥವ್ರಿಗೆ ಎಲ್ಪ್ ಆಗ್ಬೋದು ಅಂತ ಹೇಳಿ. ಹಾಗೇನೆ ಇನ್ನೊಂದ್ ಏನಂದ್ರೆ ಗೊತ್ತಾ ಸ್ನೇಹಿತರೆ, ನೋಡಿ ನಾವು ಅದ್ದೂರಿಯಾಗಿ 10,000 20,000 ಕೂಡಿಟ್ಟು ಮಾಡ್ಬೇಕಂತ ಏನಿಲ್ಲ ಸ್ನೇಹಿತರೆ. ನಮ್ಮ ಒಂದು ಭಕ್ತಿ, ಒಂದು ಶಕ್ತಿಗೆ ಅನುಗುಣವಾಗಿ ನಾವು ಮಾಡುವಂಥದ್ದು. ಏನು ತಾಯಿ ಮಹಾಲಕ್ಷ್ಮಿ ಬಂದ್ಬಿಟ್ಟು ನೀವು ಈ ತರನೇ ಮಾಡಿ, ಇಷ್ಟೆಲ್ಲ ಮಾಡಿ ಅಂತ ಏನ್ ಕೇಳೋದಿಲ್ಲ. ಚಿಕ್ಕದಾಗಿ ಇವತ್ತು ಚೊಕ್ಕದಾಗಿ ಮಾಡಿದ್ದು ಮುಂದೆ ಇನ್ನ ದೊಡ್ಡದಾಗಿ ಮಾಡುವಂತ ಭಾಗ್ಯ ಖಂಡಿತವಾಗ್ಲೂ ತಾಯಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಪುಟ್ಟದ್ರಿಂದನೇ ಇದು ಮಾಡಿ. ನನ್ಗೆ ಹೇಳ್ಬೇಕಂದ್ರೆ ನಾನು ಮೊದಲನೇ ವರ್ಷ ಪೂಜೆ ಮಾಡಿದಾಗ ನಾನು ಒಂದು ವಿಗ್ರಹನು ನನ್ಗೆ ಏನಂದ್ರೆ ಮುಖ ಏನಿಡುವ ಮುಖ ಪದ್ಮ ಇರುತ್ತಲ್ವಾ, ಅದನ್ನು ಸಹಿತ ನನ್ನ ಹತ್ರ ಇರ್ಲಿಲ್ಲ. ನಾನು ಪುಟ್ಟದಾಗಿ ತೆಂಗಿನಕಾಯಿ ಇಟ್ಟು ಒಂದು ಚೊಂಬಲ್ಲಿ ಕಳಸದ ಏನ್ ಇದ್ರಲ್ಲಿ ಇಟ್ಬಿಟ್ಟು ಮಾಡಿದಂಥದ್ದು ಇವತ್ತು ಈ ಇದಕ್ಕನ ತಾಯಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾವ್ದೋ ಕೇವಲ ಅಂತ ಹೇಳಿ ಯಾರು ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಈ ಇಷ್ಟಲ್ಲನೆ ಈಗ ಪುಟ್ಟದಾಗಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, 1,000 ರೂಪಾಯಿ ಸೀರೆ ತಗೊಂಡ್ ಬಂದು ಇನ್ನ ಉಳ್ದಿರೋ ಅಂತ ಇದಕ್ಕೆ ಹೂವು, ಹಣ್ಣು, ಕಾಯಿ ಎಲ್ಲದನ್ನು ತಗೊಂಡ್ ಬಂದು ಸಿಂಪಲ್ ಆಗಿ ಚೊಕ್ಕದಾಗಿ ಪೂಜೆ ಮಾಡ್ಬೋದು ಸ್ನೇಹಿತರೆ. ಏನಂತೀರಾ ಅಲ್ವಾ? ದೊಡ್ಡದಾಗಿ ಮಾಡ್ಲಿಲ್ಲ ಅಂತಂದ್ರೂ ಚಿಕ್ಕದಾಗಿ ನಮಗ್ ಮಾಡ್ಬೇಕನ್ನೋ ಆಸೆ ಇರುತ್ತಲ್ವಾ. ಹಾಗೇನೆ ಇನ್ನೊಂದೇನಂದ್ರೆ, ತಾಯಿ ಮಹಾಲಕ್ಷ್ಮಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಮಾಡ್ಬಾರ್ದಂದ್ರೂ ನಮ್ಮ ಮನ್ಸಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ, ನಾವು ಮಾಡ್ಬೇಕಂತೇಳಿ. ಹಾಗಾಗಿ ಯಾವ್ದನ್ನು ಕೇವಲವಾಗಿ ಕಾಣೋದಕ್ಕೆ ಹೋಗ್ಬೇಡಿ. ಇವತ್ತಿಷ್ಟಿರುವಂತ ಅಮೌಂಟ್ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡದಾಗಿ ಬೆಳಿಬಹುದು. ತಾಯಿಯ ಆಶೀರ್ವಾದ ಇದ್ರೆ ಎಷ್ಟೊತ್ತಿನ ಮಾತಲ್ಲ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ನಾನು ನಮ್ಮ ಯಜಮಾನ್ರು ಜೇಬಿಂದ ಎಲ್ಲ ತೆಗೆದು ಮಾಡಿ ಎಲ್ಲ ಇದು ಮಾಡೋವಂತ ಇದೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾನು ಕೇಳ್ತೀನಿ ಬಾಯಿ ಬಿಟ್ಟು. ಅವ್ರಿಗೂನು ಚೆನ್ನಾಗಿ ಗೊತ್ತಿದೆ, ಯಾವ್ದಕ್ಕೂ ಇವಳು ಇದನ್ನ ಮಾಡೋದಿಲ್ಲ, ಅದೊಂದು ವೆಚ್ಚ ಮಾಡಲ್ಲ ಅನ್ನುವಂಥದ್ದು ಗೊತ್ತಿದೆ. ಏನ್ ನನಗ್ ಬೇಕಂದ್ರೆ ಈ ತರದ್ ಬೇಕಂತ ಕೇಳಿರ್ತೀನಿ, ಕೊಟ್ಟಿರ್ತಾರೆ. ಹಾಗಾಗಿ ನಮಗ್ ಇನ್ಯಾರು ಕೊಡ್ಬೇಕು ಹೇಳಿ ಸ್ನೇಹಿತರೆ? ನಾವ್ ಇನ್ನೇನ್ ಹೋಗಿ ತವ್ರ ಮನೆಯಲ್ಲಿ ಇಸ್ಕೊಂಡ್ ಬರ್ಬೇಕಂತಂದ್ರೆ ನನ್ಗೆ ಆ ತರದ್ದೆಲ್ಲ ಇದು ಇಲ್ಲ. ಇದ್ದಿದ್ರೆ ನಾನು ಯಾರಾದ್ರೂ ನನ್ಗೂ ಈ ಚಿಕ್ಕಪ್ಪನ ಮಕ್ಳೆಲ್ಲ ಇದಾರ, ಇಲ್ಲ ಅಂತ ಹೇಳಲ್ಲ, ಅವನು ಪಾಪ ಕೊಡ್ಸಿರ್ತಾನೆ. ಆದ್ರೆ ಆ ಕೇಳ್ತಿದ್ನೋ ಏನೋ ಗೊತ್ತಿಲ್ಲ, ಆ ಭಾಗ್ಯ ಅಂತೂ ಖಂಡಿತ ಇಲ್ಲ ಸ್ನೇಹಿತರೆ. ಹಾಗಾಗಿ ತಮ್ಮನು ಬಂದ್ಬಿಟ್ಟು ಅವನು ಯಾವಾಗಾದ್ರೂ ಡ್ರೆಸ್ ಎಲ್ಲದನ್ನು ಕೊಡ್ಸಿರ್ತಾನೆ.
ಆದ್ರೂನು ಚೆನ್ನಾಗಿರ್ಲಪ್ಪ ನನ್ ಯಾವಾಗ್ಲೂ ಅಂತಾನೆ ನಾನು ಬಯಸುವಂತದ್ದು. ಹಾಗಾಗಿ ನಮ್ಗೆ ಭಗವಂತ ಒಂದು ಇದ್ರಲ್ಲಿ ಕೊಟ್ಟಿದ್ದಾನಲ್ವಾ, ಕೊಟ್ಟಾಗ ನಾವ್ಯಾಕೆ ತವ್ರ ಮನೆಯಿಂದ ಪೀಡಿಸ್ಬೇಕಲ್ವಾ ಸ್ನೇಹಿತರೆ, ಅದು ಕೊಡಿ ಇದು ಕೊಡಿ ಅಂತ ಹೇಳಿ. ಹಾಗಾಗಿ ಅವ್ರು ಯಾವಾಗ್ಲೂನು ಖುಷಿಯಾಗಿರ್ಬೇಕು. ಅವ್ರು ಖುಷಿಯಾಗಿ ನೆಮ್ಮದಿಯಾಗಿದ್ದಾಗ ನಾವು ಖಂಡಿತವಾಗ್ಲೂನು ಖುಷಿಯಾಗಿರ್ತೀವಲ್ವಾ ಸ್ನೇಹಿತರೆ. ಅವ್ರಿಗೇನು ನಮ್ಮ ಮಕ್ಳು ಖುಷಿಯಾಗಿದಾರಂತ ಅವ್ರಿಗೆ ಅನ್ನಿಸ್ತಿರುತ್ತೆ, ಅವ್ರು ಖುಷಿಯಾಗಿ ನೆಮ್ಮದಿಯಾಗಿದ್ರಲ್ಲ ಅಂತ ಹೇಳಿ ನಾವು ಖುಷಿಯಾಗಿರ್ಬೋದು ಇಲ್ಲೇ ಇದ್ರುನು. ಹಾಗಾಗಿ ನಾನು ಯಾರಿಂದಾನು ಇದು ಕೊಡ್ಲಿ ಅಂತ ಹೇಳಿ ಬಯಸೋದಿಲ್ಲ ಸ್ನೇಹಿತರೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಭಗವಂತ ನಮ್ಗೆ ಒಂದು ಕೊಟ್ಟಿದಾರಲ್ವಾ, ಒಂದು 4 ಜನಕ್ಕೆ ಕೂಡ ಅಷ್ಟಾದ್ರೂ ಕೊಟ್ಟಿದಾರಲ್ವಾ, ಅದಕ್ಕೆ ಖಂಡಿತವಾಗ್ಲೂನು ತೃಪ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಯಾರಿಂದನೂ ಯಾವ್ದನ್ನು ಏನು ಬಯಸೋದಿಕ್ ಹೋಗಲ್ಲ ಸ್ನೇಹಿತರೆ. ಇನ್ನ ಹೆಚ್ಚಿನದಾಗಿ ಕೊಟ್ಕೊಂತಾನೆ ಹೋಗ್ತಾ ಇದಾರೆ ಸ್ನೇಹಿತರೆ. ಈಗೇನೆ ಇರ್ಲಿ ಅವ್ರ ಆಶೀರ್ವಾದ ನನ್ನ ಕುಟುಂಬದ ಮೇಲೆ, ಹಾಗೇನೆ ನಿಮ್ಮೆಲ್ರ ಮೇಲೂ ಇರ್ಲಿ ಅಂತಾನು ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಇಷ್ಟೆಲ್ಲ ಅಮೌಂಟ್ ಆಗಿದಾದ್ಮೇಲೆ ಸ್ನೇಹಿತರೆ ಮತ್ತೆ ಇಲ್ಲಿ ಬರೋಣ. ಈ ವಿಚಾರಕ್ಕೆ ಬಂದಾಗ ಇದ್ರಲ್ಲಿ ಎಷ್ಟು ಕೂಡಿಟ್ಟಿದ್ದೀನಿ, ಯಾವ ರೀತಿ ಎಲ್ಲ ಕೂಡಿಟ್ಟಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲೇನೆ ನಾನು ಕೂಡಿಟ್ಟಿರುವಂತದ್ದು ಸ್ನೇಹಿತರೆ. ಇದು ಬಂದ್ಬಿಟ್ಟು ನನ್ಗೆ ಇಲ್ಲಾಂದ್ರೆ ನಾನು ದೇವ್ರಿಗೇನು ಬೆಳ್ಳಿದೇನಾದ್ರೂ ತಗೊಳ್ಬೇಕಂದ್ರೆ ಅದಕ್ಕಾದ್ರೂ ನಾನು ತಗೊಳ್ಬೋದು, ಉಪಯೋಗಿಸ್ಬೋದು. ಇಲ್ಲ ನನ್ನ ಸ್ವಂತಕ್ಕೆ ಏನಾದ್ರು ಒಂದು ಒಳ್ಳೆ ರೇಷ್ಮೆ ಸೀರೆ ತಗೊಳ್ಬೇಕಂದ್ರೆ ತಗೊಳ್ಬೋದು. ಇಲ್ಲ ಒಂದು ಬಂಗಾರ ತಗೊಳ್ತೀನಿ ಅಂದ್ರೆ ತಗೊಳ್ಬೋದು, ಬೆಳ್ಳಿ ತಗೊಳ್ತೀನಿ ಅಂದ್ರೆ ತಗೊಳ್ಬೋದು. ಹೆಣ್ಮಕ್ಳಿಗೆ ಎಲ್ರಿಗೂ ಬೆಳ್ಳಿ ಬಂಗಾರ ಅಂದ್ರೆ ಆಸೆ ಇರುತ್ತಲ್ವಾ. ಹಾಗಾಗಿ ಸ್ನೇಹಿತರೆ ಖಂಡಿತವಾಗ್ಲೂ ನನಗೆ ಅಂದ್ರೆ ಈಗ ಸದ್ಯಕ್ಕಂದ್ರೆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಿಜವಾಗ್ಲೂ ತುಂಬಾನೇ ಖುಷಿ ಇದೆ, ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇನ್ನ ಹೆಚ್ಚಿನದಾಗಿ ಬೇಕು ಅಂತೇಳಿ ಖಂಡಿತ ನಾನು ಬಯಸೋದಿಲ್ಲ. ಇಷ್ಟಕ್ಕೇನೆ ತೃಪ್ತಿ ಪಡ್ತೀನಿ. ಭಗವಂತ ಎಲ್ಲ ನಿನ್ನ ಆಶೀರ್ವಾದ ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ ಆದ್ರೆ ಇನ್ನ ಒಂದು ನಮ್ಮಮ್ಮಂದು ಒಂದು ಆಸೆ ಇದೆ. ನಮ್ಮಮ್ಮನ ಆಸೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಅದು ಒಂದ್ ಇದಕ್ಕೇನೆ ನಾನು ಈ ರೀತಿ ಇದನ್ನ ಮಾಡಿದ್ದಂತಾನೆ ಹೇಳ್ಬೋದು ಸ್ನೇಹಿತರೆ. ಆದ್ರೆ ನಮ್ಮಮ್ಮ ನನಗೋಸ್ಕರ ಅಂತ ಹೇಳ್ತಿಲ್ಲ, ನನಗೆ ನನ್ ಮಗಳಿಗೋಸ್ಕರ ಚೆನ್ನಾಗಿರ್ಬೇಕು, ನೀನ್ ಇದು ಒಂದ್ ತಗೊಂಡಿಲ್ಲ, ಇದೊಂದ್ ತಗೋ ಅಂತ ಇದೆ. ಅದು ಇದೇ ಇದ್ರುನು ಇನ್ನ ಬೇಕು ಅಂತ ನಮ್ಮಮ್ಮನ್ಗೆ. ಹಾಗಾಗಿ ಒಂದ್ ಇದಕ್ಕಂತ ನಾನು ಈ ಅಮೌಂಟ್ ಅನ್ನ ಕೂಡಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಅದು ತಗೊಳ್ತೀನಲ್ವಾ, ತಗೊಂಡಾಗ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈಗಂತೂ ನಾನು ಹೇಳೋದಿಲ್ಲ ಏನ್ ತಗೊಳ್ತೀನಿ ಅಂತ, ಬಂಗಾರನೇ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅದು ಬಂದ್ಬಿಟ್ಟು ಹಾಗೇನೆ ಈ ಅಮೌಂಟ್ ನಾನು ಯಾವ ರೀತಿ ಕೂಡಿಟ್ಟೆ ಅಂತ ಅಂದ್ರೆ ನಮ್ಮ ಯಜಮಾನ್ರಿಗೆ ಗೊತ್ತಿದ್ದೇನೆ ನಾನು ಕೂಡಿಟ್ಟಿರುವಂತದ್ದು. ಕದ್ದು ಮುಚ್ಚಿ ಎಲ್ಲ ಮಾಡಿಡಲ್ಲ ಅವ್ರ. ಏನ್ ನಮಗೆ ಈಗ ಎಲ್ಲ ನಮ್ಮ ಮನೆ ಖರ್ಚು ಏನಂತಂದ್ರೆ, ಈಗ ಬಾಡಿಗೆ ಕೊಡ್ಬೇಕು, ಹಾಗೆ ಕರೆಂಟ್ ಬಿಲ್ಲು ನಮಗೆ ಸ್ವಲ್ಪ ಹೆಚ್ಚಿಗೆನೆ ಬರ್ತಾ ಇರುತ್ತೆ ಸ್ನೇಹಿತರು ಒಂದೊಂದ್ಸಲ. ಹಾಗಾಗಿ ಕರೆಂಟಿಂದು, ನೀರಿಂದು, ಮತ್ತೆ ಏನ್ ನಾವ್ ರೇಷನ್ ಇದೆಲ್ಲ ತರ್ತೀವಿ ಅದ್ರದ್ದು, ಹಾಗೇನೇನು ಪೋಸ್ಟ್ ಆಫೀಸಿಗೆಲ್ಲ ಕಟ್ಕೊಳ್ತೀನಿ. ಹಾಗಾಗಿ ಅದ್ರದ್ದು ಎಲ್ಲದು ಸೇರಿಸಿ ಕೊಟ್ರು ಅಂದ್ರೆ ಒಂದ್ 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. 2,000 ರೂಪಾಯಿ ಎಕ್ಸ್ಟ್ರಾ ಏನು ಕೊಟ್ಟಿರ್ತಾರೆ ಅಂದ್ರೆ ಸ್ನೇಹಿತರೆ, ಮಕ್ಳಿಗೆ ಏನಾದ್ರು ಬೇಕು ಅರ್ಜೆಂಟಿಗೆ ಅವ್ರಿಗೆ ತಂದು ಕೊಡ್ಬೇಕಂದ್ರೆ, ಹಾಗೇನೆ ತರಕಾರಿ ನಾನು ಏನಾದ್ರು ಮನೆ ಮುಂದೆ ಕಾಯಿ ಪಲ್ಯದ ಗಾಡಿ ಬಂತಂದ್ರೆ ತಗೊಳ್ತೀನಿ ಅಂದ್ರೆ ಈ ರೀತಿಯಾಗಿ ಅಷ್ಟೇ ಕೊಡುವಂಥದ್ದು, ಹೆಚ್ಚಾಗಿ ಕೊಟ್ಟಿರಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ಬಿಡ್ತೀನಿ, ಅವ್ರು ಮುಂಚೆನೆ ತಂದು ಕೊಡ್ತಾರಲ್ಲ, ತಂದು ಕೊಟ್ಟಾಗೆ ನಾನು ಫಸ್ಟ್ 500 ರೂಪಾಯಿ ಎತ್ತಿಟ್ಕೊಳ್ತೀನಿ ಸ್ನೇಹಿತರೆ. 500 ರೂಪಾಯಿ ತಕೊಂಡು ನಾವು ದೇವ್ರ ಮನೆಯಲ್ಲೇ ಫಸ್ಟ್ ದೇವ್ರ ಮುಂದೆ ಇಡುವಂತದ್ದು. ತಗೊಂಡ್ ಬಂದಾಗ ಅದನ್ನ ಅದ್ರಲ್ಲಿ 500 ತಕೊಂಡು ಮನೆಯಲ್ಲಿ ಚಿಲ್ಲರೆ ಇರುತ್ತಲ್ವಾ, ₹1 ಸೇರಿಸಿ 500 ₹1 ಸೇರಿಸಿ ದೇವ್ರ ಮುಂದೆ ಇಟ್ಟು ಶುಕ್ರವಾರ ದಿನ ಪೂಜೆ ಮಾಡಿ ಈ ಪರ್ಸಲ್ಲಿ ಎತ್ತಿಟ್ಕೊಂಡ್ತಾ ಬಂದಿದ್ದೀನಿ ಸ್ನೇಹಿತರೆ. ನೀವುಗಳು ಬೇಕಂದ್ರೆ ಸ್ನೇಹಿತರೆ 1,000 ರೂಪಾಯಿನೂ ಇಡ್ಬೋದು, 2,000 ರೂಪಾಯಿನೂ ಇಡ್ಬೋದು ಸ್ನೇಹಿತರೆ. ಆದ್ರೆ ಕೆಲವೊಬ್ರು ಏನ್ ಲೆಕ್ಕಾಚಾರ ಮಾಡ್ತಾರ ಗೊತ್ತಾ, ಈ ತರ ಕೂಡಿಡೋದ್ರಿಂದ ನಮಗೆ ಲಾಸು. ಈಗ ಬ್ಯಾಂಕ್ ಅಲ್ಲಿ ಇಟ್ರೆ ಬಡ್ಡಿನಾದ್ರೂ ಬರುತ್ತೆ, ಪೋಸ್ಟ್ ಆಫೀಸ್ ಅಲ್ಲಿ ಇಟ್ರೆ ಬಡ್ಡಿ ಬರುತ್ತೆ, ಈ ರೀತಿ ಎಲ್ಲ ಯಾಕೆ ಮಾಡ್ಬೇಕಂತ ಹೇಳಿ ಇದನ್ನು ಎಲ್ಲದನ್ನು ನಾನು ಕೇಳಿದೀನಿ ಸ್ನೇಹಿತರೆ. ಆದ್ರೆ ಅಲ್ಲಿಟ್ಟಾಗ ಈಗ ಏನಕ್ಕಂದ್ರೆ ತಗೊಳ್ತೀವಿ, ಇಡ್ಲಿಟ್ಟಾಗ ನಾನು ಈಗ ನೋಡಿ ಸ್ನೇಹಿತರೆ, ಈಗ ಇದು 1 ವರ್ಷದ ಮೇಲೆ ಆಗಿದೆ. ಆದ್ರೆ ನಾನು ಯಾವತ್ತೂ ಏನಕ್ ಬೇಕಂದ್ರೂ ನಾನು ಈ ಹಣದಲ್ಲಿ ಮುಟ್ಟಿಲ್ಲ ಸ್ನೇಹಿತರೆ. ಅದನ್ನ ತಗೊಳ್ಬಾರ್ದು, ನಾವು ಹಾಗೆ ಇಡ್ಬೇಕಂತ ನಮ್ಮ ಮನ್ಸಲ್ಲಿ ಒಂದ್ಸಲ ದೃಢ ನಿರ್ಧಾರ ಮಾಡಿದಾಗ ಖಂಡಿತವಾಗ್ಲೂ ಮುಟ್ಟೋದಿಲ್ಲ. ಹಾಗಾಗಿ ಆ ತರ ಬೇಕಂದ್ರೂ ಮಾಡ್ಬೋದು, ಇಲ್ಲ ಹೀಗ್ ಬೇಕಂದ್ರೂ ಕೂಡಿಡ್ಬೋದು ಸ್ನೇಹಿತರೆ. ನಿಮಗೆ ಎಷ್ಟು ಬೇಕು ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ವಾರಕ್ಕಾದ್ರೂ 100 ರೂಪಾಯಿ, ವಾರ 200 ರೂಪಾಯಿ ಕೂಡಿಡ್ತೀವಿ ಅಂದ್ರು ಖಂಡಿತ ಆ ರೀತಿ ಮಾಡಿದಾಗೂ ಸಹಿತ ತಿಂಗಳಿಗೆ ಆಗುತ್ತೆ ಸ್ನೇಹಿತರೆ. ಅಮೌಂಟ್ ಬಂದ್ಬಿಟ್ಟು ನಾನು ಇದು ಒಂದು ಒಳ್ಳೆ ದಿನ ನೋಡೇನೆ ನಾನು ಇದು ಮಾಡಿರುವಂತದ್ದು. ಈಗ ನಮ್ಗೆ
ಅಕ್ಷಯ ತೃತೀಯ ಸ್ನೇಹಿತರೆ ತುಂಬಾನೇ ಒಂದು ಒಳ್ಳೆ ದಿನ. ಹಾಗೇನೆ ಅದಕ್ಕಿಂತ ಅಂತಂದ್ರೆ ಯುಗಾದಿ ಹಬ್ಬ ಅವತ್ತನು ಒಂದು ಒಳ್ಳೆ ದಿನ ಸ್ನೇಹಿತರೆ. ಈ ತರದ ದಿನಗಳೆಲ್ಲ ದೀಪಾವಳಿ ಸ್ನೇಹಿತರೆ, ಈ ತರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇಂಥ ದಿನಗಳಲ್ಲಿ ಒಂದು ಚೆನ್ನಾಗಿರೋ ಒಳ್ಳೆ ದಿನ ನೋಡ್ಬಿಟ್ಟು ನೀವು ಕೂಡಿಡೋದಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ನಾನು ಇದ್ರಲ್ಲಿ ಏನ್ ಒಡವೆ ತಗೊಳ್ತೀನಿ ಅಂದಾಗ ಖಂಡಿತವಾಗ್ಲೂ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ, ಏನ್ ತಗೊಳ್ತೀನಿ ಅಂತ ಹೇಳಿ. ನಾನು ಒಂದು ಇದನ್ನ ಮಾಡಿಸ್ಬೇಕಂತಾನೆ ಇಟ್ಟಿರುವಂತದ್ದು. ಹಾಗಾಗಿ ಇದ್ರ ಜೊತೆಗೆ ಈಗ ಸದ್ಯಕ್ಕೂ ತಗೊಳ್ಬೋದಿತ್ತು, ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಅಮೌಂಟ್ ಹಾಕಿ ತಗೊಳ್ಬೋದಿತ್ತು. ಆದ್ರೆ ನಾನು ಈಗ ಸದ್ಯಕ್ಕೆ ತಗೊಳ್ಳೋದಿಲ್ಲ, ಯಾಕಂದ್ರೆ ಈಗ ಮನೇಲಿ ಅವ್ರಿಗೂ ಕೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನ ಒಂದು ವರ್ಷ ಹೋಗ್ಲಿ ಸ್ನೇಹಿತರೆ, ಇನ್ನ ಒಂದ್ 6 ತಿಂಗಳು ವರ್ಷ ಹೋದ್ರುನು ಪರವಾಗಿಲ್ಲ, ಅಲ್ಲಿವರ್ಗುನು ಕೂಡಿಟ್ಟು ಕಾಯ್ದು ತಗೊಳ್ಳೋಣ. ಈಗ ಬಿಸಿ ಬಿಸಿ ಅನ್ನೋದು ತಿನ್ನೋದಕ್ಕಿಂತ, ತಿಂದ್ಬಿಟ್ಟು ಬಾಯಿ ಸುಟ್ಕೊಳ್ಳೋದಕ್ಕಿಂತ ಸ್ವಲ್ಪ ತಣ್ಣಗಿರ ಅನ್ನ ತಿಂದ್ಬಿಟ್ಟೆನೆ ಸ್ವಲ್ಪ ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳೋಣ. ಹಾಗಾಗಿ ಸ್ವಲ್ಪ ನಿಧಾನವೇ ಪ್ರಧಾನ ಅಲ್ವಾ. ಆ ರೀತಿಯಾಗಿ ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡ್ಕೊಳ್ಳಾಗಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ ಸ್ನೇಹಿತರೆ.